ಬೆಳಗಿನಿಂದ ಬೈರಮಂಗಲ ಹಾಗೂ ಕೆಂಚಗಾರನಹಳ್ಳಿ ಎರಡೂ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಳಪಡಿಸ್ತಕ್ಕಂಥ ಅನೇಕ ಗ್ರಾಮಗಳಿಗೆ ಈ ಭಾಗದ ನಿಕಟಪೂರ್ವ ಶಾಸಕರು ಮಂಜಣ್ಣ ಅವರ ಜೊತೆಗೂಡಿ ತಮ್ಮೆಲ್ಲರನ್ನು ಕೂಡ ಇವತ್ತು ಭೇಟಿ ಆಗ್ತಕ್ಕಂಥದಕ್ಕೆ ಒಂದು ಸಮಯವನ್ನು ನಿಗದಿ ಮಾಡಿ ಇರ್ತಕ್ಕಂಥ ಒಂದು ವಾಸ್ತವ ಸ್ಥಿತಿಯನ್ನು ಅರ್ತು ಮತ್ತಿಷ್ಟು ಸರ್ಕಾರಕ್ಕೆ ಎಚ್ಚರಿಕೆಯ ಗಂಟೆಯನ್ನು ಹೊರಡಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನ ಮಂಜಣ್ಣ ಅವರ ಬಳಿ ಮಾತನಾಡಿದಂಥ ಸಂದರ್ಭದಲ್ಲಿ ನಿನ್ನೆಯ ದಿನ ನಿಗದಿಪಡಿಸಿದಂಥ ಇಂದಿನ ಕಾರ್ಯಕ್ರಮ ಬೆಳಗ್ಗಿನಿಂದನೂ ಕೂಡ ಅನೇಕ ಗ್ರಾಮಗಳಿಗೆ ಭೇಟಿ ಕೊಟ್ಟಾಗ ನಾನು ಗಮನಿಸಿರ್ತಕ್ಕಂಥ ಅಂಶ ಬಹಳ ಜನ ರೈತಾಪಿ ವರ್ಗದ ಹಿರಿಯ ಮುಖಂಡರು, ರೈತ ಮಹಿಳೆಯರು, ರೈತ ಯುವ ನಾಯಕರುಗಳು ಎಲ್ಲರೂ ಕೂಡ ನಿಮ್ಮ ಪಿತ್ರಾರ್ಜಿತ ಆಸ್ತಿ ಕಷ್ಟಪಟ್ಟು ಬೆವರು ಸುರಿಸಿ ಪ್ರಾಮಾಣಿಕವಾಗಿ ಸಂಪಾದನೆ ಮಾಡಿರ್ತಕ್ಕಂಥ ನಿಮ್ಮ ತಾತ, ನಿಮ್ಮ ತಂದೆ, ನಿಮ್ಮ ತಾಯಿ, ನಿಮ್ಮ ಅಜ್ಜ ಅಜ್ಜಿ ಅವರ ಆಸ್ತಿಯನ್ನ ಉಳಿಸ್ಕೊಳ್ಳೇಬೇಕು ಅಂತಕ್ಕಂಥ ನಿಮ್ಮ ಈ ಒಂದು ನಿರ್ಧಾರ ಏನಿದೆ, ಕಣ್ಣಾರೆ ನೋಡಿದ್ದೇನೆ, ಪ್ರತ್ಯಕ್ಷವಾಗಿ ಎಲ್ಲವನ್ನ ಕಂಡು ಇವತ್ತು ಬಹಳ ಜನ ರೈತಾಪಿ ವರ್ಗದ ಮಕ್ಕಳುಗಳು ವಿದ್ಯಾವಂತರಿದ್ದಾರೆ, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇದ್ದಾರೆ, ITI ಓದಿರ್ತಕ್ಕಂಥವ್ರಿದ್ದಾರೆ, ಡಿಪ್ಲೊಮಾ ಮಾಡ್ಕೊಂಡಿರ್ತಕ್ಕಂಥವ್ರಿದ್ದಾರೆ. ಹೋಗಿ ಅವ್ರು ಬರೀ ಅವರ ತೋಟಗಳಲ್ಲಿ ಇವತ್ತು ನಾನು ಗಮನಿಸಿದಂಥ ಅಂಶ, ನಮ್ಮ ಮಕ್ಕಳು ಕೂಡ ವಿದ್ಯಾವಂತರಾಗಿ ಇವತ್ತು ಕೃಷಿಯನ್ನ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನ ಕೇಳಿದಾಗ ಮನಸ್ಸಿಗೆ ಅತ್ಯಂತ ಸಂತೋಷ ಉಂಟಾಯಿತು. ಕಾರಣ ಬಹುಶಃ ಮುಂದಿನ ಪೀಳಿಗೆ ಕೃಷಿ ಅಂತಕ್ಕಂಥ ಒಂದು ಪದ್ಧತಿಯನ್ನ ಎಲ್ಲಿ ಮರಿತಾರೋ ಅಂತಕ್ಕಂಥ ಒಂದು ಆತಂಕದ ಒಂದು ವಾತಾವರಣ ಇರ್ತಕ್ಕಂಥ ಇಂದಿನ ಕಾಲಘಟ್ಟದಲ್ಲಿಯೂ ಕೂಡ ನಿಮ್ಮ ಮಕ್ಕಳುಗಳು ಕೃಷಿಯ ಆಧಾರಿತವಾದಂಥ ಕೃಷಿಯ ಮೇಲೆ ನಂಬಿಕೊಂಡು, ಕೃಷಿಯ ಮೇಲೆ ಆಧಾರವನ್ನ ಇಟ್ಕೊಂಡು, ಭೂಮಿ ತಾಯಿಯನ್ನ ನಂಬಿಕೊಂಡು ಜೀವನವನ್ನ ರೂಪಿಸ್ಕೊಂಡಿರ್ತಕ್ಕಂಥದ್ದು, ಬದುಕನ್ನ ಕಟ್ಕೊಂಡಿರ್ತಕ್ಕಂಥದ್ದನ್ನ ನೋಡಿದಾಗ ಇದು ಕೇವಲ ಒಂದು ಜಾಗ ಉಳಿದಿಲ್ಲ, ಒಂದು ಜಮೀನಾಗಿ ಉಳಿದಿಲ್ಲ, ಆದ್ರೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಭಾವನೆಯಾಗಿ ಪರಿವರ್ತನೆಗೊಂಡಿದೆ ಅಂತಕ್ಕಂಥದನ್ನ ಇವತ್ತು ನಾನು ಬಹಳ ಮನನೊಂದು ಇವತ್ತು ಹೇಳಬೇಕಾಗ್ತದೆ. ಹಾಗಾಗಿ ಒಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೇಳ್ತಕ್ಕಂಥದ್ದು, ಬಹಳ ಜನ ಹೆಣ್ಮಕ್ಳು ಸೇರಿದ್ದೀರಿ ತಾಯಿ. ಇವತ್ತು ಭಾರತ ದೇಶದಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರತಕ್ಕಂಥದ್ದು ಮಹಿಳೆಯರು. ಪುರುಷರಿಗಿಂತ 2-3% ಹೆಚ್ಚು ಜನಸಂಖ್ಯೆಯಲ್ಲಿ ತಾವೆಲ್ಲರೂ ಪ್ರತಿನಿಧಿಸ್ತಾ ಇದ್ದೀರಿ. ಇನ್ನು ನನ್ನ ಯುವ ಸಮುದಾಯದ, ನನ್ನ ಯುವ ಪೀಳಿಗೆಯ ಅಣ್ಣ ತಮ್ಮಂದ್ರು ಅವರು 60-65% ಅಷ್ಟು ಇವತ್ತು ಯುವ ಸಮುದಾಯ ಭಾರತ ದೇಶವನ್ನ ಪ್ರತಿನಿಧಿಸ್ತಾ ಇದೆ. ಯಾವ ಕಾರಣಕ್ಕೂ ನಾವು ಹೆದರಿ ಹಿಂದೋಗ್ತಕ್ಕಂಥ ಜಾಯಮಾನದವ್ರು ನಾವು ಯಾರು ಅಲ್ಲ. ಇವತ್ತಿಲ್ಲಿ ಬಂದಿದ್ದೇವೆ ಅಂದ್ರೆ ನಾವು ಒಂದು ದಿಟ್ಟ ಹೆಜ್ಜೆಯನ್ನ ಇಡಬೇಕು, ಒಂದು ಗಟ್ಟಿ ನಿಲುವನ್ನ ಇಟ್ಕೊಂಡು ಇವತ್ತು ನಿಮ್ಮ ಮುಂದೆ ಬಂದು ಮಾತನಾಡ್ತಾ ಇದ್ದೇವೆ ಹೊರತುಪಡಿಸಿ ಇವತ್ತಿನ ಇಡೀ ದಿನದ ಕಾರ್ಯಕ್ರಮ ಏನಿತ್ತು, ಪ್ರತಿ ಹಳ್ಳಹಳ್ಳಿಗೆ ಹೋಗ್ತಕ್ಕಂಥದ್ದು ನೋಡಿದ್ದೇನೆ. ಎಷ್ಟು ಹಸುಗಳನ್ನ ಸಾಕೊಂಡಿದ್ದೀರಿ, ಎಷ್ಟೋ ಜನ ಸ್ವಂತವಾಗಿ ಜಮೀನನ್ನ ಇಲ್ಲದೆ ಇರ್ತಕ್ಕಂಥವ್ರು ಆ ಜಮೀನನ್ನ ಗುತ್ತಿಗೆಯನ್ನ ಪಡೆದು ಲೀಸ್ ತಗೊಂಡು 7, 8, 5, 6 ಹಸುಗಳನ್ನ ಸಾಕೊಂಡು ಯಾಗೋ ಒಂದು ಸ್ವಾಭಿಮಾನದ ಬದುಕನ್ನ ಕಟ್ಕೊಂಡಿದ್ದೀರಿ. ನಿಮ್ಮ ಬದುಕನ್ನ ಹೊಡಿತಕ್ಕಂಥದ್ದು, ನಿಮಗೆ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು, ನಿಮ್ಮೆಲ್ಲರನ್ನು ಸ್ಥಳಾಂತರ ಮಾಡಲೇಬೇಕು ಅಂತಕ್ಕಂಥ ಒಂದು ದುರುದ್ದೇಶವನ್ನ ಇಟ್ಕೊಂಡಿರ್ತಕ್ಕಂಥ ನೀವು ಹೇಳಿಸಿರ್ತಕ್ಕಂಥ ಜನಪ್ರತಿನಿಧಿಗಳು. ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ ತಾಯಿ. ಚುನಾವಣೆಗಳು ಬರುತ್ತೆ ಹೋಗುತ್ತೆ, ಚುನಾವಣೆಗಳಲ್ಲಿ ಆಯಾ ಕಾಲಘಟ್ಟಕ್ಕೆ ಆಯಾ ಸಂದರ್ಭಕ್ಕೆ ತಾವುಗಳು ಒಂದೊಂದು ತೀರ್ಮಾನ ತಗತ್ತೀರಿ. ನೀವು ಯಾವುದೇ ತೀರ್ಮಾನ ತಗೊಂಡ್ರು ಕೂಡ ನಾವೆಲ್ಲ ಅದನ್ನ ತಲೆಬಾಗಿ ಸ್ವೀಕಾರ ಮಾಡಿದ್ದೇವೆ, ಮುಂದೆಯೂ ಕೂಡ ಮಾಡ್ತೇವೆ. ಯಾಕೆಂದ್ರೆ ನಮ್ಮನ್ನ ಬೆಳೆಸಿದ್ದೀರಿ, ಹರಿಸಿದ್ದೀರಿ, ಅತ್ಯಂತ ಉನ್ನತವಾದಂತ ಒಂದು ಸ್ಥಾನಕ್ಕೆ ಹೋಗಿ ತಲುಪ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರನ್ನ ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥ ಜಿಲ್ಲೆ. ಕುಮಾರಣ್ಣನ
ಮುಖ್ಯಮಂತ್ರಿಗಳಾಗಿ ಆಯ್ಕೆ ಮಾಡಿರ್ತಕ್ಕಂಥ ಕ್ಷೇತ್ರ ಜಿಲ್ಲೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಇಲ್ಲಿ ಯಾವುದೋ ಒಂದು ರಾಜಕೀಯ ವ್ಯಕ್ತಿಗಳಾಗಿ, ರಾಜಕೀಯ ನಾಯಕರುಗಳಾಗಿ, ಯಾವುದೋ ಒಂದು ರಾಜಕೀಯ ಪಕ್ಷದ ಪ್ರತಿನಿಧಿಗಳಾಗಿ ಇವತ್ತು ನಿಮ್ಮ ಮುಂದೆ ಬಂದು ನಿಂತಿಲ್ಲ ತಾಯಿ. ಬದಲಾಗಿ ಇವತ್ತು ನಿಮ್ಮ ಮನೆ ಮಕ್ಕಳಾಗಿ ಬಂದಿದ್ದೇವೆ. ನಿಮ್ಮ ನಿಜವಾದ ನೋವೇನಿದೆ, ನಿಮ್ಮ ನಿಜವಾದ ಸಂಕಷ್ಟ ಏನಿದೆ, ಇದನ್ನ ಹೋಗಲಾಡಿಸ್ತಕ್ಕಂಥ ಒಂದು ಪ್ರಯತ್ನ ಪ್ರಾಮಾಣಿಕವಾಗಿ ದೇವೇಗೌಡರ ಕುಟುಂಬ, ಅದರ ಜೊತೆಯಲ್ಲಿ ಮಾಂಜಣ್ಣವರು ಕೂಡ ನಮ್ಮ ಒಬ್ಬ ಕುಟುಂಬದ ಸದಸ್ಯ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಭಾವಿಸಿ ಮಾತನಾಡ್ತೇವೆ. ಈ ಸಂದರ್ಭದಲ್ಲಿ ಅವರ ಒಂದು ಹೋರಾಟ, ಅವರ ಒಂದು ಪ್ರಯತ್ನ, ಬಹುಶಃ ಇದು ಕೇವಲ ನಿಮ್ಮ ಹೋರಾಟ ಅಲ್ಲ, ಇದು ನಮ್ಮ ಹೋರಾಟ. ಇದು ನಿಮ್ಮ ಒಂದು ಭೂಮಿಯ ಹಕ್ಕಲ್ಲ, ನಮ್ಮ ಕುಟುಂಬದ ಸದಸ್ಯರ ಒಂದು ಭೂಮಿ ಹಕ್ಕು ಅಂತಕ್ಕಂಥದ್ದನ್ನ ಪರಿಗಣಿಸಿ ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕವಾಗಿ ನಿಲ್ತೇವೆ. ಇಲ್ಲಿವರೆಗೂ ಕೂಡ ಯಾವ ಒಂದು ಜನಪ್ರತಿನಿಧಿನ ನೀವು ಆಯ್ಕೆ ಮಾಡಿದ್ದೀರಿ ಈ ಜಿಲ್ಲೆನಲ್ಲಿ, ಅದು ಇಲ್ಲಿರ್ತಕ್ಕಂಥ ಶಾಸಕರು ಇರ್ಬೋದು, ಇಲ್ಲಿ ದೊಡ್ಡ ದೊಡ್ಡ ಉದ್ದ ಭಾಷಣ ಬಗಿತಕ್ಕಂಥ ಜಿಲ್ಲೆನಲ್ಲಿ ಹುಟ್ಟಿರ್ತಕ್ಕಂಥ ಮಗ ಅಂತಕ್ಕಂಥದ್ದನ್ನ ಹೇಳುವ ಮೂಲಕ ಭಾವನಾತ್ಮಕವಾಗಿ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತವನ್ನ ಗಿಟ್ಟಿಸ್ಕೊಂಡು ಹೋದಂತ ಆ ವ್ಯಕ್ತಿಗಳು ಇಲ್ಲಿವರೆಗೂ ಯಾರಾದ್ರೂ ತಲೆ ಹಾಕಿ ಮಲಗಿದ್ದಾರ ತಾಯಿ? ಇವ್ರಿಗೆ ಕೇವಲ ನಿಮ್ಮನ್ನ ಮತ ಬ್ಯಾಂಕ್ ಆಗಿ ಪರಿಗಣಿಸಿದರೆ ಹೊರತುಪಡಿಸಿ ಯಾವುದೇ ಕಿಂಚಿತ್ತು ನಯ ಪೈಸೆ ಭಾವನೆಗಳಿಗೆ ಇವರು ಯಾವತ್ತೂ ಕೂಡ ಆಲೋಚನೆ ಮಾಡಿದಂತ ವ್ಯಕ್ತಿಗಳಲ್ಲ. ಭಾವನೆ ಅಂತಕ್ಕಂಥ ಪದಕ್ಕೆ ಇವ್ರಿಗೆ ಅರ್ಥನೇ ಗೊತ್ತಿಲ್ಲ. ಸನ್ಮಾನ್ಯ ಕುಮಾರಣ್ಣ ಅವ್ರನ್ನ ಮತ್ತೊಂದು ಕಡೆ ಬೆಳೆಸಿದ್ದೀರಿ. ಆ ತಾಯಿ ಹೃದಯ ಸನ್ಮಾನ್ಯ ಕುಮಾರಣ್ಣ ಅವರು, ಮಂಜಣ್ಣ ಅವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಯಾವ್ದಾದ್ರು ಒಂದು ಕಾರ್ಯಕ್ರಮ ನಾವು ಮಾಡ್ಬೇಕಾದ್ರೆ ಅದು ಜನಪರವಾದಂತ ಆಲೋಚನೆ ಇರಬೇಕು, ಜನಪರವಾದಂತ ಚಿಂತನೆಗಳಿರ್ಬೇಕು. ಜನಕ್ಕೆ ಕಾರ್ಯಕ್ರಮ ಬೇಡವಾದ್ಮೇಲೆ ಯಾತಕ್ಕೋಸ್ಕರ ನಾನು ಆ ಕಾರ್ಯಕ್ರಮ ಮಾಡಬೇಕು? ನಮ್ಮ ರೈತರ ಕಣ್ಣಲ್ಲಿ ನೀರಾಕ್ಸುವಂತ ಕಾರ್ಯಕ್ರಮ ಯಾವ ಕಾರಣಕ್ಕೂ ನಾನು ಮಾಡಬಾರ್ದು ಅಂತಕ್ಕಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರ ಅವತ್ತು 3ನೇ ಸಭೆ. ಬಹಳ ಜನ ಪ್ರತ್ಯಕ್ಷ ಸಾಕ್ಷಿಗಳು, ಇವತ್ತು ಹಿರಿಯ ರೈತ ಮುಖಂಡರುಗಳು ಇವತ್ತು ಕೂಡ ನಾನು ನೋಡಿದೆ, ಅನೇಕ ವಾಹಿನಿಗಳ ಚರ್ಚೆ ಮಾಡಿದ್ದೀರಿ. ನಾವು ಹೇಳ್ತಕ್ಕಂಥದ್ದು ಬೇಡ, ನೈಜ ಸತ್ಯ ಏನಿದೆ, ಹಿಂದೆ ನಡೆದಿರ್ತಕ್ಕಂಥ ಘಟನೆಗಳೇನಿದೆ, ಸತ್ಯಾಂಶಗಳೇನಿದೆ, ಇದು ನಿಖಿಲ್ ಕುಮಾರಸ್ವಾಮಿ ಬಾಯಿಂದ ಬರ್ತಕ್ಕಂಥದ್ದಾಗ್ಲಿ, ಮಂಜಣ್ಣ ಅವ್ರ ಬಾಯಲ್ಲಿ ಬರ್ತಕ್ಕಂಥದ್ದಾಗ್ಲಿ ಅಲ್ಲ, ಬದಲಾಗಿ ಇಲ್ಲಿರ್ತಕ್ಕಂಥ ರೈತಾಪಿ ವರ್ಗದ ಹಿರಿಯರ ಬಾಯಲ್ಲಿ ಬಂದಿರತಕ್ಕಂಥದ್ದನ್ನ ನಾನು ಅನೇಕ ವಾಹಿನಿಗಳು ನೋಡಿದ್ದೇನೆ. ಇವತ್ತು ಕೂಡ ನನ್ನ ಹತ್ರ ಮಾತನಾಡಿದ್ರು. 3ನೇ ಸಭೆ ಕರೆದಾಗ ಒಂದು ರೈತ ಮಹಿಳೆ ಯಾವ ಕಾರಣಕ್ಕೂ ಇಲ್ಲಿ ದಯವಿಟ್ಟು ಯಾವ ಕಾರ್ಯಕ್ರಮ ಆಗಬಾರ್ದು, ಇಲ್ಲಿ ಭೂಮಿ ಕಿತ್ಕೊಳ್ತಕ್ಕಂಥ ಪ್ರಯತ್ನ ಆಗೋದು ಬೇಡ, ನಾವು ಈ ಭೂಮಿ ತಾಯಿಯನ್ನ ನಂಬ್ಕೊಂಡಿದ್ದೇವೆ, ಇಲ್ಲಿಂದ ನಾವು ಎಲ್ಲಿ ಹೋಗ್ಬೇಕು ಅಂತಕ್ಕಂಥದ್ದು ನಮಗೆ ತೋಚ್ತಾ ಇಲ್ಲ ಅಂತಕ್ಕಂಥದ್ದ ಕುಮಾರಣ್ಣ ಅವರ ಬಳಿ ಆ ತಾಯಿ ಹೇಳಿದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ತಲೆಬಾಗಿದ್ರು. ಯಾವತ್ತಿಗೂ ಕೂಡ ಮಂಜಣ್ಣ ಅವರೊಂದು ಮಾತಾಡಿದ್ರು, ಇಲ್ಲಿ ಈ ಜಿಲ್ಲೆನಲ್ಲಿ ರಾಕ್ಷಸರ ವಿರುದ್ಧವಾಗಿ ನಾವು ರಾಜಕಾರಣ ಮಾಡ್ತಾ ಇದ್ದೇವೆ, ಮಾನವರ ವಿರುದ್ಧವಾಗಿ ನಾವು ರಾಜಕಾರಣ ಕಟ್ಟಿಲ್ಲ. ಇವತ್ತು ನಮಗ್ ಗೊತ್ತಿದೆ ಯಾವ ರೀತಿ ಚುನಾವಣೆಗಳಲ್ಲಿ ಬೇರೆ ಬೇರೆ ವಾಮ ಮಾರ್ಗಗಳನ್ನ ಹಿಡಿದು ಚುನಾವಣೆ ಗೆದ್ದಿರ್ತಕ್ಕಂಥದ್ದು ನೋಡಿದ್ದೇವೆ. ನಾವ್ಯಾವತ್ತೂ ಮೋಸ ಮಾಡಿಲ್ಲ ತಾಯಿ. ಇದೇ ಮಂಜಣ್ಣನಿಗೆ, ಇದೇ ನಿಖಿಲ್ ಕುಮಾರಸ್ವಾಮಿಗೆ ಅದೆಂತದೋ ರಾತ್ರಿ 5,000 ರೂಪಾಯಿ ಕೂಪನ್ ಕಾರ್ಡು ಅಂತ ಹಂಚಿದ್ರು. ಅದೆಂತದೋ ನಮ್ಮ ರಾಮನಗರ ಕ್ಷೇತ್ರದಲ್ಲಿ ಅದೇನೋ ತವಾ ಕೊಡ್ತಾನೆ, ಕುಕ್ಕರ್ ಕೊಡ್ತಾನೆ ಅಂತ ಓಡಾಡಿದ್ರು. ನಮ್ಮ ಮುಖಂಡರು ಬಂದು ನನಗೆ ಹೇಳಿದ್ರು, ನಿಖಿಲ್ ಅವರೇ ನೀವು ಏನಾದ್ರು ಕೊಡಿ ಅಂದ್ರು. ನಾನು ಹೇಳಿದೆ, ಅಲ್ಲ ರೀ, ಒಂದು ಪ್ರಧಾನ ಮಂತ್ರಿಗಳ ಕುಟುಂಬದಲ್ಲಿ ಹುಟ್ಟಿದೀನಿ, ಈ ದೇಶ ಆಳದಂತ ದೇವೇಗೌಡರು ಮನೆ ತಂದಲ್ಲಿ ಅರ್ಜಿ ಹಾಕೊಂಡು ನಾನೇನಿಲ್ಲಿ ಹುಟ್ಟಿಲ್ಲ, ಭಗವಂತ ಹುಟ್ಟಿಸ್ಬಿಟ್ಟವನೇ ಕಣಯ್ಯ, ಕುಮಾರಣ್ಣ ಅವ್ರ ಮಗನಾಗಿ ಹುಟ್ಟಿದೀನಿ. ನಾನು ಹೋಗ್ಬಿಟ್ಟು ಜನಕ್ಕೆ ಸುಳ್ಳೇಳಿ ಮತ ಹಾಕ್ಸ್ಕೊಳ್ತಕ್ಕಂಥದ್ದು, ಕುಕ್ಕರ್ ಕೊಡೋದು, ತವಾ ಕೊಡೋದಕ್ಕೆ ಏನ್ ನಿಖಿಲ್ ಕುಮಾರಸ್ವಾಮಿ ಯಾರು ಅಂತ ಈ ಕನ್ನಡ ನಾಡಿನ ಜನತೆ ಗೊತ್ತಿಲ್ವೇ? ಯಾವ ಕಾರಣಕ್ಕೂ ನಾನು ಅಂತ ಕೆಲಸ ಮಾಡೋದಿಲ್ಲ ಅಂತ ಹೇಳಿದೆ. 5,000 ಅದೆಂತದೋ ಟೋಕನ್ ಕೊಟ್ಟರು. ಕೊಟ್ಟಿದ್ದು ಮಾಡೇ 2-3 ತಿಂಗಳಲ್ಲಿ ಸಲೀಸಾಗಿ ಅವರು ಪಾಪ ಊರಿನಲ್ಲಿ ಇರ್ತಾರಲ್ಲ ಪ್ರತಿನಿಧಿಗಳು, ಹೋದ್ರು. ಕಾಂಗ್ರೆಸ್ ಅವರು ಸೈಲೆಂಟ್ ಆಗಿ ಎತ್ಕೊಂಡ್ರು, ಕೂಪನ್ ಕಾರ್ಡ್ ಜೇಬಿಗೆ ಬಿಟ್ಕೊಂಡ್ರು, ಹೊಲ್ಟ್ರು. 5,000 ರೂಪಾಯಿ ಟೋಕನ್ನು ಇಲ್ಲ, ಕೂಪನ್ನು ಇಲ್ಲ, ಅದರಿಂದ ಆದಂತ ಲಾಭವೂ ಯಾರಿಗೂ ಇಲ್ಲ. ನಿಮ್ಗೆ ಲಾಭ ಆಗಿಲ್ಲ ತಾಯಿ, ಅವ್ರು ಲಾಭ ಮಾಡ್ಕೊಂಡ್ರು. ನನಗೇನು ಬೇಜಾರಿಲ್ಲ, ನಾನು ಯಾರನ್ನೂ ದೂರದಿಲ್ಲ. ಸಮಯ ಬರ್ತದೆ, ನಾನಿರೋದು ನಿಮಗೋಸ್ಕರ ತಾಯಿ. ಇವತ್ತು ನಾನು ಇಲ್ಲಿ ಬಂದಿದ್ದೀನಿ ಅಂದ್ರೆ ನಾನೊಂದು ದೃಢ ನಿರ್ಧಾರದಿಂದಾನೇ ಬಂದಿದ್ದೇನೆ, ಒಂದು ಗಟ್ಟಿ ನಿಲುವಿಂದಾನೇ ಬಂದಿದ್ದೇನೆ. ನಮಗ್ ಗೊತ್ತಿದೆ ಅಂತಿಮ ಅಧಿಸೂಚನೆಯನ್ನ ಬಹುಶಃ ಈ ತಿಂಗಳು ಕೊನೆಯಲ್ಲಿ ಹೊರಡಿಸ್ಬೇಕು ಅಂತಕ್ಕಂಥದ್ದು. ಪಾಪ ಒಬ್ರು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಅದೆಂತದೋ ಆರ್ಟಿಫಿಷಿಯಲ್
ಅದೆಂತದೋ ಇದು ಸಿಟಿ ಮಾಡ್ತಾರಂತೆ, ಸ್ಮಾರ್ಟ್ ಸಿಟಿ ಮಾಡ್ತಾರಂತೆ. ಏನ್ ಒಟ್ಟಿಗೆ ಏನ್ ತಿಂತಾರೆ ಸ್ವಾಮಿ? ಇದೇ 3 ಹೊತ್ತು ಅನ್ನನೇ ತಾನೇ ತಿನ್ನೋದು, ಇದೇ 3 ಹೊತ್ತು ರಾಗಿನೇ ತಾನೇ ಉಂಡೋದು, ಇನ್ನೇನ್ ಉಣ್ತೀವಿ? ಇದನ್ನ ಪಾಪ ಇವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅದೆಲ್ಲ ದಾಟ್ಬಿಟ್ಟಿದ್ದಾರೆ. ಬಡವ್ರ ಕಷ್ಟ, ರೈತರ ಕಷ್ಟ, ಕೂಲಿ ಕಾರ್ಮಿಕರ ಕಷ್ಟ, ಇದ್ಯಾವುದು ಕೂಡ ಇವ್ರ ತಲೆಗೆ ಹತ್ತಾ ಇಲ್ಲ. ಇವತ್ತೇನಾಗ್ಬಿಟ್ಟಿದೆ, ಅಧಿಕಾರ ಕೊಟ್ಟವರೇ ಜನ, ಅಧಿಕಾರದ ಮದ, ದುಡ್ಡಿನ ಮದ, ಅಹಂಕಾರ, ದುರಹಂಕಾರ ಎಲ್ಲ ತಲೆಗೆ ಹತ್ಬಿಟ್ಟದೆ. ಕೂತ್ಕೊಂಡ್ರೆ ನೀನ್ ಸ್ಟೇಟಸ್ ಏನು, ನೀನ್ ಯಾವನು ಲೆಕ್ಕಕ್ಕಿಲ್ಲ, ನಾವ್ಯಾರು ಲೆಕ್ಕಕ್ಕೆ ಇಲ್ಲ, ನಾವ್ಯಾರು ಕೇಳೋರೆ ಬೇಡ. ಏನ್ ಸರ್ವಾಧಿಕಾರಿ? ಒಬ್ಬ ಹಿಟ್ಲರ್ ಅಂತ ಇದ್ದ, ರುಡಾಲ್ಫ್ ಹಿಟ್ಲರ್ ಅಂತ, ಅವನ ಬಗ್ಗೆ ಕೇಳಿರ್ತೀರಿ ಚೂರುಪ್ಪಾರ್ ನೀವುನು. ಆ ತರ ಸರ್ವಾಧಿಕಾರಿ ಮನಸ್ಥಿತಿಯಲ್ಲಿ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ. ತಾಯಿ, ನಾನು ಒಂದು ಮಾತು ಹೇಳ್ತೀನಿ, ಇವತ್ತು ನಾನು ಕಣ್ಣಾರೆ ನೋಡಿದ್ದೇನೆ. ಇವತ್ತು ಯಾವ ರೀತಿ ನಿಮ್ಮ ಬದುಕನ್ನ ಕಟ್ಕೊಂಡಿದ್ದೀರಿ, ನಿಮ್ಗೆ ಬರ್ತಕ್ಕಂತ ಅಲ್ಪ ಸ್ವಲ್ಪ ದುಡಿಮೆಯಲ್ಲಿ ನಿಮ್ಮ ಮಕ್ಕಳ ಭವಿಷ್ಯವನ್ನ ಯಾವ ರೀತಿ ರೂಪಿಸ್ತಾ ಇದ್ದೀರಿ, ಯಾವ ರೀತಿ ಅವರ ವಿದ್ಯಾಭ್ಯಾಸಕ್ಕೆ ನೀವು ಗೌರವದಿಂದ ಸಂಪಾದನೆ ಮಾಡ್ತಾ ಇರ್ತಕ್ಕಂಥ ಈ ಹಣ ನಿಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಇಟ್ಟಿದ್ದೀರಿ, ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸಕ್ಕೆ ಇಟ್ಟಿದ್ದೀರಿ. ಮಧ್ಯದಲ್ಲಿ ಏನಾದ್ರೂ ಆರೋಗ್ಯದ ಸಮಸ್ಯೆ ಆದ್ರೆ ಅದಕ್ಕೆ ಬಳಕೆ ಮಾಡ್ಕೊಳ್ತಕ್ಕಂಥದ್ದು ಬಿಟ್ರೆ ಬೇರೆ ನೀವು ಬಹಳ ಗೌರವಿತವಾಗಿ ಬದುಕಿರ್ತಕ್ಕಂಥ ನಮ್ಮ ರೈತರು. ಹಾಗಾಗಿ ಇಲ್ಲಿ ಯಾವುದೋ AICT ಮಾಡ್ತಕ್ಕಂಥ ಸ್ಮಾರ್ಟ್ ಸಿಟಿ ಯಾತಕ್ ಮಾಡ್ಬೇಕು ಸ್ವಾಮಿ? 80% ರೈತರು ಕನ್ಸೆಂಟ್ ಅಕ್ವಿಸಿಷನ್ ಸೈನ್ ಹಾಕ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಹೇಳ್ತಾರೆ ಬೈರ್ಮಂಗಲದಲ್ಲಿ ಕೆಂಚಗಾರನಹಳ್ಳಿ ರೈತರೇ ಇಲ್ವಂತೆ, ಕೃಷಿನೇ ಮಾಡ್ತಾ ಇಲ್ವಂತೆ, ಯಾರು ವ್ಯವಸಾಯವೇ ಮಾಡ್ತಾ ಇಲ್ವಂತೆ. ಏನೇನ್ ಚಿನ್ನ ಬೆಳಿತಾರ ರೈತರಿಲ್ಲಿ?